ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ PK ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಇವತ್ತು ದಿವ್ಯಾ ಅಂತ ಒಂದು ಪ್ರೊಫೈಲ್ ಕಳಿಸಿರ್ತಾರೆ. ಇವರು ಕರಿಮಣಿ ಮಾಲೀಕನ ಹುಡುಕಾಟ ಮಾಡ್ತಿದ್ದಾರೆ. ಅಂದರೆ ಪ್ರಸ್ತುತ ನನಗೆ ತಾಳಿ ಕಟ್ಟುವಂಥ ಒಂದು ಒಳ್ಳೆಯ ಗಂಡನ ತಿಳಿಸಿ ಅಂತ ಮಾಹಿತಿ ಕಳಿಸಿದ್ರು. ನೀವು ಸಹ ನಮ್ಮ ಒಂದು ಚಾನಲ್ಗೆ ನಿಮ್ಮ ಮಾಹಿತಿನ ಕಳಿಸ್ಬೋದು. ನಿಮ್ಮ ಫೋಟೋ ಸಮೇತ ನಿಮ್ಮ ಬಯೋಡಾಟಾನ ಕಳಿಸಿಕೊಡಿ. ಹುಡುಗಿರೇ ಆಗಿರಲಿ ಹುಡುಗರಾಗಿರಲಿ. ಸೊ ನಮಗೆ ಕಳಿಸಿಕೊಟ್ಟರೆ ನಿಮಗೆ ಮ್ಯಾಚ್ ಆಗುವಂತಹ ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕಾಟ ನಾವು ಮಾಡಿಕೊಡ್ತೇವೆ. ಇವತ್ತು ದಿವ್ಯಾ ಅಂತ ವಯಸ್ಸು 26 ವರ್ಷ ಕಂಪ್ಲೀಟಾಗಿ 27ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥದ್ದು. ಹಾವೇರಿಯ ಒಂದು ದೊಡ್ಡಳ್ಳಿಯಲ್ಲಿ ವಾಸವಾಗಿರೋದು. ಸುಮಾರು 17 ವರ್ಷಗಳಿಂದ ಹುಟ್ಟಿದಂಥ ಊರು ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗಿಲ್ಲ. ನಾನು ಅಲ್ಲೇ ವಾಸವಾಗಿದ್ದೇನೆ. ಸೊ ನನಗೆ ಒಂಟಿತನ ಕಾಡೋಕ್ಕೆ ಸ್ಟಾರ್ಟ್ ಆಗಿರೋದು 25 ವರ್ಷದಿಂದ 26, ಈಗ 27, 3 ವರ್ಷಗಳಿಂದ ಒಂಟಿತನ ಕಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನು ಅನುಭವಿಸ್ಕೊಂಡು ಸಾಕಾಗಿ ನನಗೆ ನಮ್ಮ ತಂದೆ ತಾಯಿಯವರ ಒಪ್ಪಿಗೆ ಮೇರೆಗೆ ಒಂದು ಒಳ್ಳೆಯ ಸಂಬಂಧನ ಹೊರಗಡೆ ಹುಡುಕಾಡ್ಕೊ ಮಾಡಬೇಕು ಅಂತಂದ್ಬಿಟ್ಟು ತೀರ್ಮಾನ ಮಾಡಿದ್ದೇನೆ. ಇವರ ರಾಶಿ ಬಂದುಬಿಟ್ಟು ತುಲಾ ರಾಶಿ, ಎತ್ತರ ಬಂದುಬಿಟ್ಟು 5.1 ಸೆಂಟಿಮೀಟರ್, ಇನ್ನು ಇವರ ತೂಕ ಬಂದುಬಿಟ್ಟು 77 kg ತೂಕ. ದಿವ್ಯಾ ಅವರು ನೋಡೋದಕ್ಕೆ ಹೆಂಗಿದ್ದಾರೆ ಅಂತ ನೋಡ್ಕೊಳ್ಳಿ. ನಿಂತ್ಕೊಂಡ್ರೆ ಇನ್ನೂ ಕೂಡ ಸಖತ್ತಾಗಿ ಕಾಣಿಸ್ತಾರೆ ಮತ್ತು ಸೀರೆಯಲ್ಲಿ ಇನ್ನೂ ಕೂಡ ಮುದ್ದಾಗಿ ಕಾಣಿಸ್ತಾರೆ ಸ್ನೇಹಿತರೆ. ಸೊ ಗೋಧಿ ಬಣ್ಣದ ಒಂದು ಮೈಕಟ್ಟು ಹೊಂದಿರತಕ್ಕಂಥ ದಿವ್ಯಾ ಅವ್ರನ್ನ ಮದುವೆ ಆಗುವಂಥ ಹುಡುಗ ಪ್ರಸ್ತುತ ನಿಮ್ಮ ಒಂದು ಮನೆಯವರ ಒತ್ತಾಯದ ಮೇರೆಗೆ ಆಗಬಾರ್ದು, ನಿಮ್ಮ ಸ್ವಯಂ ಇಚ್ಛೆಯಿಂದ ನನ್ನನ್ನು ಮದುವೆ ಆಗಬೇಕು. ನಾನು ಹಳ್ಳಿಯ ಜೀವನದಿಂದ ಬಂದಿದ್ದವಳು. ಸೊ ನನ್ನನ್ನು ಮದುವೆ ಆಗುವಂಥ ಹುಡುಗ ಕೂಡ ಒಬ್ಬ ಬಡವ ಆಗಿರಬೇಕು ಅಥವಾ ರೈತ ಆಗಿದ್ದರೆ ಇನ್ನೂ ಕೂಡ ಉತ್ತಮ ಅಂತ ಹೇಳಿರೋ ಸ್ನೇಹಿತರೆ. ರೈತರಿಗೆ ಹೆಣ್ಣು ಕೊಡಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಬಟ್ ಇವರು ನೋಡಿ, ರೈತರನ್ನೇ ನಾನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ರೈತನೇ ಇರಬೇಕು ಅಂತ ಹೇಳಿದ್ದಾರೆ. ನಂದೇ ಆಗಿರ್ತಕ್ಕಂಥ 2 BHKಯ ಒಂದು ಮನೆ ಇದೆ. ಆ ಒಂದು ಮನೆಯ ಪಕ್ಕದಲ್ಲಿನೇ ಒಂದು ಪುಟ್ಟದಾಗಿರ್ತಕ್ಕಂಥ ಸ್ಕೂಟಿ ಹಚ್ಚುವಂತಹ ಒಂದು ಸ್ಪೇಸ್ ಬಿಟ್ಟಿದ್ದೇನೆ, ಜಾಗ. ಸ್ಕೂಟಿನಲ್ಲಿ ಓಡಾಡೋದು ಕೆಲಸಕ್ಕೆ ಆ್ಯಂಡ್ ಹೊರಗಡೆ ಸುತ್ತಾಡೋದು ಅಂತ ಮಾಡ್ತೀನಿ. ಒಳ್ಳೆಯ ಹುಡುಗ ಇದ್ದರೆ ಬೇಗ ನನಗೆ ತಿಳಿಸಿಕೊಡಿ ಅಂತ ತುಂಬ ಅರ್ಜೆಂಟ್ ಮಾಡಿರ್ತಾರೆ. ಆಯಿತಾ, ಇದು ಅವ್ರಿಗೆ ಒಳ್ಳೆಯ ಹುಡುಗ ಬೇಕು. ಸೊ ಏನೆಲ್ಲ ಹೆಂಗೆಲ್ಲ ಇರಬೇಕು, ಬಡವಾಗಿದ್ದರೆ ಮದುವೆ ಆಗ್ತಾರೆ, ಜೊತೆಗೆ ರೈತ ಆಗಿದ್ದರೆ ಮದುವೆ ಆಗ್ತಾರೆ ಅಂತ ಎಲ್ಲ ಹೇಳಿದರು. ಓಕೆನಾ. ಇನ್ನು ಅವರ ಒಂದು ಡ್ರೀಮ್ ಇನ್ನೊಂದು ಏನಂದರೆ ಒಂದು ಸ್ಕೂಟಿ ತೆಗೆದುಕೊಂಡೆ ಆ್ಯಂಡ್ ಕಾರು ಕೂಡ ತೆಗೆದುಕೊಳ್ಬೇಕು. ಆ ಒಂದು ಕಾರು ಹೆಂಗಿದೆ ಅಂತ ತೋರಿಸ್ತೇನೆ. ಜೊತೆಗೆ ಹುಡುಗ ಯಾವ ಕಲರ್ ಇರಬೇಕಂತೆ, ಏನೆಲ್ಲ ಹೆಚ್ಚಿನ ಮಾಹಿತಿ ಅಂತೆ ಅದನ್ನು ಕೂಡ ಹೇಳ್ತೇನೆ ಬನ್ನಿ. ಸೊ ಇದನ್ನು ನೋಡ್ಕೊಳ್ಬಿಡಿ ನೀವು. ಕಿಯಾ ಮಾಡೆಲಲ್ಲಿನೇ ಇದೆ. ಸೊ ಕಿಯಾ ಮಾಡೆಲಲ್ಲಿ 4 ವೇರಿಯಂಟ್ ಬರುತ್ತೆ. ಬ್ಲ್ಯಾಕ್, ವೈಟ್ ಮತ್ತು ಯೆಲ್ಲೋ ಕಲರಲ್ಲಿ ಕಿಯಾ ಕಾರಿನ ಒಂದು ಮಾಡೆಲ್ಗಳು ಬರುತ್ತೆ ಸ್ನೇಹಿತರೆ. ಕಲರ್ ಡಿಸೈನ್ ಆಗಿರಲಿ, ಒಳಗಿರತಕ್ಕಂಥ ಸಿಸ್ಟಮ್ ಡಿಸೈನ್ ಆಗಿರಲಿ ಬರುತ್ತೆ. ಇವರಿಗೆ ಇಷ್ಟ ಆಗಿರೋದು ಈ ಒಂದು ಕಿಯಾ ಓಲ್ಡ್ ಮಾಡಲು. ಇದು ಬಂದ್ಬಿಟ್ಟು 2015 ಮಾಡಲಲ್ಲಿ ರೆಡಿ ಆಗಿರುತ್ತೆ ಕಾರು. ಆ್ಯಂಡ್ ನೋಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾವು ವಿಚಾರಕ್ಕೆ ಬರೋಣ. ಹುಡುಗ ಬಂದ್ಬಿಟ್ಟು ಪ್ರಸ್ತುತ ಹಿಂದೂ ಜಾತಿಯವನಾಗಿರ್ಬೇಕಂತೆ. ಜೊತೆಗೆ 2ನೇ ಪಾಯಿಂಟು ಕನ್ನಡ ಮಾತಾಡಲು ಬರಬೇಕಂತೆ. ಆ್ಯಂಡ್ 3ನೇದಾಗಿ ಅವರ ಮನೆಯಲ್ಲಿ ಏನೂ ಕೂಡ ತೊಂದರೆ ಇರಬಾರ್ದು. ಸೊ ಪ್ರಸ್ತುತ ಇವ್ರನ್ನ ಮದುವೆ ಆದರೆ ಇಂಥವಳನ್ನ ಮದುವೆ ಆದೆ, ಅಂಥವಳನ್ನ ಮದುವೆ ಆದೆ ಅಂತ ನನಗೆ ಚುಚ್ಚಿ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಅಂತ 3ನೇ ಪಾಯಿಂಟಲ್ಲಿ ಹೇಳಿರೋದು. ಆ್ಯಂಡ್ ಕೊನೆಯದಾಗಿ 4ನೇ ಪಾಯಿಂಟಲ್ಲಿ ಹೇಳಿರೋದು, ಪ್ರಸ್ತುತ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಕೆಲಸ ಅಥವಾ ಓದಿರ್ತಕ್ಕಂಥ ವ್ಯಕ್ತಿ ಅಥವಾ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ ಆಗಿದ್ದರೆ ಕಣ್ಣು ಮುಚ್ಕೊಂಡು ನಾನೇ ತಾಳಿ ಕಳಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಮದುವೆ ಆಗಬೇಕು ಅಂದರೆ ಸುಮ್ಮನೆ ಒಂದು ಹಳ್ಳ ಹಾಕ್ಬಿಟ್ಟು ಅದನ್ನು ದಾಟುವಂತಹ ಒಂದು ವ್ಯವಸ್ಥೆ ಈಗಿನ ಕಾಲದಲ್ಲಿಲ್ಲ. ಸೊ ಅವರ ತಳ ಬುಡ ಎಲ್ಲನೂ ಕೂಡ ತಿಳ್ಕೊಂಡೇ ಆಗಬೇಕು. ಹಾಗಾಗಿ ಇವರು 4ರಿಂದ 5 ಪಾಯಿಂಟ್ಗಳು ಹೇಳಿರ್ತಾರೆ. ಅದನ್ನು ನೀವು ಅಲೋ ಮಾಡಿದರೆ, ಅಂದರೆ ಅಕ್ಸೆಪ್ಟ್ ಮಾಡಿದರೆ ಮಾತ್ರ ಅವರು ಒಪ್ಪಿಗೆ ಕೊಡ್ತಾರೆ ನಿಮ್ಮನ್ನು ಮದುವೆ ಆಗೋದಕ್ಕೆ. ಆ್ಯಂಡ್ ಇದರ ಒಳಗಿನ ಇನ್ನಷ್ಟು ಮಾಹಿತಿ ನೋಡ್ಕೊಳ್ಳಿ ಗೈಸ್. ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಕಂಫರ್ಟಬಲ್ ಸೀಟು ಕೂಡ ನೋಡ್ಕೊಳ್ಳಿ. ಇವಾಗ BMW ಆ್ಯಂಡ್ ಸ್ಕೆರಾ ಆ್ಯಂಡ್ ಕ್ರೀಟಾ ಕಾರಿನಲ್ಲಿ ಏನೆಲ್ಲ ಸಿಸ್ಟಮ್ ಇರುತ್ತೆ ಸೀಟ್ಗಳು, ಅಂದರೆ ಕಂಫರ್ಟಬಲ್ ಆಗಿರತಕ್ಕಂಥ ಸೀಟು, ಕೂತ್ಕೊಂಡ್ರೆ ಲಾಂಗ್ ಜರ್ನಿ ಹೋದರೆ, ಜೊತೆಗೆ ಹೈಜೆನಿಕ್ಕಾಗಿ ಜಂಪು, ಹಳ್ಳ ದಿಣ್ಣೆ ಅಂತ ಬಂದರೆ ಏನೂ ಕೂಡ ಕಾರ್ಗೆ ಸ್ವಲ್ಪನೂ ಪ್ರಾಬ್ಲಮ್ ಆಗಲ್ಲ. ಅಷ್ಟೊಂದು ಹೈಜೆನಿಕ್ಕಾಗಿ ಈ ಒಂದು ಕಿಯಾ ಓಲ್ಡ್ ಮಾಡಲಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಸೊ ಸಿಸ್ಟಮೇ ಚೇಂಜ್ ಆದಮೇಲೆ ಏನೂ ಕೂಡ ಪ್ರಾಬ್ಲಮೇ ಇಲ್ಲ. ಆ್ಯಂಡ್ ಅಪ್ ಟು ಕ್ವಾಲಿಟಿ ಬಂದುಬಿಟ್ಟು ನೀವೇನಾದರೂ 4ರಿಂದ 5 ಜನ ಸದಸ್ಯರೇನಾದರೂ ಮನೇಲಿದ್ದರೆ ಇದರಲ್ಲಿ ಲಾಂಗ್ ಆಗಿರ್ತಕ್ಕಂಥ ಜರ್ನಿ ಮಾಡ್ಬೋದು. ಅವರು ಅದೇ ಅಂದ್ಕೊಂಡಿದ್ದಾರೆ. ಮದುವೆ ಆದ ನಂತರ ಈ ಒಂದು ಕಾರ್ ತೆಗೆದುಕೊಂಡಾಗ ನಾನು ಫಸ್ಟ್ಗೆ ಮಾಡಬೇಕಾಗಿರೋದು ಕರ್ನಾಟಕದ ಸುತ್ತೆಲ್ಲ ಓಡಾಡಬೇಕು.